ಸ್ನೇಹಿತರೆ, ಇವತ್ತು ನ್ಯಾಯಮೂರ್ತಿಗಳಾದ ಜಾನ್ ಮೈಕೇಲ್ ಕುನ್ನರ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ನಾವೊಂದು ದೂರನ್ನು ದಾಖಲು ಮಾಡಿದ್ದೀವಿ. ಏನು ಸಿಂಗಲ್ ಮ್ಯಾನ್ ಕಮಿಷನ್ನ ಸರ್ಕಾರ ನೇಮಕ ಮಾಡಿ ಅವರ ನೇತೃತ್ವದಲ್ಲಿ ಕುನ್ನರ್ ಸಾಹೇಬರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. RCB ಕಾಲ್ ತುಳಿತದ ಪ್ರಕರಣಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಯಾರು, ಆದರೆ ಹಿಂದೆ ಕಾಲ್ ತುಳಿತ ಆಗುವಂಥದ್ದಕ್ಕೆ ಯಾವ್ಯಾವ ಕಾರಣಗಳಿದ್ದಾವೆ ಅನ್ನುವಂಥದ್ದು ನಾವು ಒಂದು ಪಟ್ಟಿಯನ್ನು ಮಾಡಿದ್ದೇವೆ. ಭಾಳ ಪ್ರಮುಖವಾಗಿ BJP ಮತ್ತು JDSನವರ ಟ್ವೀಟು 4ನೇ ತಾರೀಕು 12 ಗಂಟೆಗೆ ಒಂದು ಟ್ವೀಟು, ಮಧ್ಯಾಹ್ನ 3 ಗಂಟೆಗೆ ಒಂದು ಟ್ವೀಟ್ ಮಾಡಿರುವಂಥದ್ದಕ್ಕೆ ಯುವಕರಿಗೆ ಒಂದು ಪ್ರಚೋದನೆ ಕೊಡುವಂಥ ಒಂದು ಟ್ವೀಟ್ ಆಗಿದೆ ಅದು. ಇದಲ್ಲದೇನೆ ಕೆಲವು ವಿಡಿಯೋ ಫುಟೇಜಲ್ಲಿ ಪೊಲೀಸ್ನವರಿಗೆ ಲಭ್ಯ ಇರುವಂಥ ವಿಡಿಯೋ ಫುಟೇಜು ಮತ್ತು ಅದರ ಆಧಾರದ ಮೇಲೆ ಪೊಲೀಸ್ ತನಿಖೆಯನ್ನು ನಡೀತಾ ಇದೆ. ನಮಗಿರುವಂಥ ಮಾಹಿತಿ ಪ್ರಕಾರ ಪೊಲೀಸ್ ಫುಟೇಜಲ್ಲಿ ನೀವು ನೋಡ್ಬೋದು, ಕ್ಯಾಮ್ರಾ ಫುಟೇಜಲ್ಲಿ ಕೆಲವರು ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಮಾಡ್ತಾವ್ರೆ. ಗುಂಪು 10-15 ಜನ ಬಂದು ಆ ಜನಗಳನ್ನ ಸುಮ್ಮನೆ ತಳ್ಳೋ ಕೆಲಸವನ್ನು ಮಾಡಿ ಆ ಕಾಂಪೌಂಡ್ ಹತ್ರ ನಿಂತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಒಂದಷ್ಟು ಜನ ಮಾಡಿದ್ದಾರೆ. ಮಾರ್ಕ್ ಮಾಡಿದ್ದೀವಿ ಯಾರ್ಯಾರು ಅಂತ. ಅವರನ್ನ ಪತ್ತೆ ಹಚ್ಚಿ ತಳ್ಳುವಂಥದಕ್ಕೆ ಪ್ರಮುಖವಾಗಿ ಯಾಕೆ ಅದು ಯಾವ ಥರ ಏನಕ್ಕೆ ಅದು ಟ್ರಿಗ್ಗರ್ ಆಯಿತು, ಜನಗಳಿಗೆ ಆ ಥರ ಉತ್ತೇಜನ ಕೊಡುವಂಥದಕ್ಕೆ ಯಾರು ಸಹಕಾರಿಯಾಗಿದ್ದರು. ನನಗೆ ವೈಯಕ್ತಿಕವಾಗಿ ಐ ಆಮ್ ಸಸ್ಪೆಕ್ಟಿಂಗ್ ದೇರ್ ಇಸ್ ಎ ಬಿಗ್ ಒಂದು ಸಂಚಿದೆ ಇದರಲ್ಲಿ ಅನ್ನುವಂಥದ್ದು. ಗಲಾಟೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೆ ಕೆಲವು BJP ಕಾರ್ಯಕರ್ತರು, BJPಯವರು ಒಂದಷ್ಟು ಗೂಂಡಾಗಳನ್ನು ಕಳಿಸಿ ತಳ್ಳುವಂಥದ್ದು ಮಾಡಿ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡಿ ಕಾಲು ತುಳಿದಕ್ಕೆ ಅದು ಒಂದು ಪ್ರಮುಖವಾದ ಕಾರಣ ಅನ್ನುವಂಥದ್ದು ನನಗಿರುವಂಥ ಒಂದು ಮಾಹಿತಿ. ಆದರೆ ಆ್ಯಂಗಲಲ್ಲೂ ನೀವು ತನಿಖೆ ಮಾಡಬೇಕು ಅಂತ ಕುನ್ನಾ ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ ಡೀಟೇಲ್ ಆಗಿ ಮತ್ತೆ ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ನು ಡಾಕ್ಯುಮೆಂಟ್ ಸಮೇತ ನೀವು 2 ಗಂಟೆ 15 ನಿಮಿಷಕ್ಕೆ ಬರೀ ಅಂತ ಹೇಳಿದ್ದಾರೆ. ನಾನು ನಮ್ಮ ನಾಯಕರು ಮನೋಹರ್ ಅವರು ಮತ್ತು ನಮ್ಮ ಇತರೆ ಕಾರ್ಯಕರ್ತರು ಬಂದು ಮಧ್ಯಾಹ್ನ ಅವ್ರ ಮುಂದೆ ನಾವು ಡೆಪೋಸ್ ಮಾಡ್ತೀವಿ. ಕೆಲವು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೇವೆ. ಅಲ್ಲಿ ಇರುವಂಥ ದಾಖಲೆಗಳನ್ನು ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ಕೆಲವು ವಿಡಿಯೋ ಫುಟೇಜು ಮಧ್ಯಾಹ್ನ ಬಂದು 2 ಗಂಟೆಗೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಆ್ಯಂಗಲಲ್ಲೂ ತನಿಖೆ ಆಗಬೇಕು. ಯಾಕೆಂದರೆ ಈಗ ನಿರಂತರವಾಗಿ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಸಾವುಗಳು, ಆಕ್ಸಿಡೆಂಟ್ಗಳು, ಅಪಘಾತಗಳು ನಡೀತಾ ಇದ್ರು. ಅದನ್ನು ತಲೆ ಕೆಡಿಸ್ಕೊಳ್ತೇನೆ 11 ಜನ ಕಾಲು ತುಳಿತಕ್ಕೆ ಸತ್ತೋಗಿರೋದು ವಿಚಾರನೆ ಮತ್ತೊಮ್ಮೆ ನಾಳೆಯಿಂದ ಅವರೇನೋ ಫ್ರೀಡಮ್ ಪಾರ್ಕಲ್ಲಿ BJPಯವರು ಸ್ಟ್ರೈಕ್ ಮಾಡ್ತೀವಿ, CM ಮತ್ತು DCM ರಾಜೀನಾಮೆ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಸ್ಟ್ರೈಕ್ ಮಾಡಬೇಕು ಅನ್ನುವಂಥದ್ದು ಅಶೋಕ್ ಅವರು, ಛಲವಾದಿ ನಾರಾಯಣಸ್ವಾಮಿ, ವಿಜಯೇಂದ್ರ ಅವರು ಈ ವಿಚಾರವನ್ನೇ ಕಳೆದ 15 ದಿನಗಳಿಂದ ನಿರಂತರವಾಗಿ ರಾಜಕೀಯಗೊಳಿಸ್ತಾ ಇರುವಂಥದ್ದು ಹಿನ್ನೆಲೆಯೂ ಇದೆ. ಇದು ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆಮೇಲೆ ಕುನ್ನಾ ಸಾಹೇಬ್ರನ್ನ ಭಾಳ ಕೇವಲವಾಗಿ ಉಚ್ಚಾರಣೆ ಮಾಡಿರುವಂಥದ್ದು ಅಶೋಕ್ ಅವರು ನಿನ್ನೆ ಮೈಸೂರಲ್ಲಿ ಪತ್ರಿಕಾಗೋಷ್ಠಿನಲ್ಲಿ ಯಾರೋ ಕೊನ್ನಯ್ಯ ಅಂತ ಈ ಪದವನ್ನು ಉಪಯೋಗಿಸಿ ಜಸ್ಟಿಸ್ ಕುನ್ನರ್ ಅವರನ್ನ, ನ್ಯಾಯಾಧೀಶರನ್ನು ಈ ಮಟ್ಟದಲ್ಲಿ ಇಷ್ಟು ತುಚ್ಛವಾಗಿ ಮಾತಾಡಿರುವಂಥದ್ದು ವಿಚಾರದಲ್ಲೂ ಕೂಡ ನಾವು ಒಂದು ಕಂಪ್ಲೇಂಟನ್ನು ಪೊಲೀಸ್ಗೆ ಮೈಸೂರಲ್ಲಿ ನಾವು ಲಾಡ್ಜ್ ಮಾಡಿದ್ದೀವಿ. ಅದ್ರ ಮೇಲೂ ಆ್ಯಕ್ಷನ್ ತಗೊಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯವಾಗಿದೆ. ಸೊ ಅಶೋಕ್ ಅವರು ಯಾರು ಜಸ್ಟಿಸ್ ಹೇಳ್ತಾರೋ ಅವ್ರ ಕಡೆಯವ್ರು ಯಾರಿದ್ದಾರೋ ಅವ್ರನ್ನೇ ಬೇಕಾದ್ರೆ ಅಪಾಯಿಂಟ್ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ. ಕುನ್ನಾ ಅವ್ರ ಮೇಲೆ ನಿಮ್ಮ ನಂಬಿಕೆ ಇಲ್ಲ, ಕುನ್ನಾ ಅವ್ರ ಮೇಲೆ ಆಕ್ರೋಶ ಇದೆ. ಕುನ್ನಾ ಅವರು ಮೈನಾರಿಟಿ ಸೇರಿದ್ದಂಥವ್ರು, ಭಾಳ ದಕ್ಷ ಅಧಿಕಾರಿ, ಯಡಿಯೂರಪ್ಪನ ಜೈಲಿಗೆ ಕಳಿಸಿದ್ದವರು ಅನ್ನುವಂಥದ್ದು ನಿಮ್ಮ ತಲೆಯಲ್ಲ ಏನಾದರೂ ಇದ್ದರೆ ಅದು ದಯಮಾಡಿ ತಾವು ನೇರವಾಗಿ ಹೇಳಿ. ಅವರ ಹೆಸರನ್ನು ಭಾಳ ವ್ಯಂಗ್ಯವಾಗಿ ನೆನ್ನೆ ದಿವಸ ನೀವು ಮಾತಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ನಿಮ್ಮ ಯೋಗ್ಯತೆ, ನಿಮ್ಮ BJPಯವರ ಮೈಂಡ್ ಸೆಟ್ಟು ಯಾವುದಕ್ಕೂ ಬೆಲೆ ಕೊಡಲ್ಲ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಅಂದರೆ ಇಡೀ ಸರ್ಕಾರ ನಿಮ್ಮದಿದೆ, ಕೇಂದ್ರದಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ, ಜಡ್ಜ್ಗಳನ್ನೂ ಶಿಕ್ಷಕ ಕೆಲಸವನ್ನು ಮಾಡ್ಬೋದು, ನಾವು ಜಡ್ಜ್ಗಳು ನಮ್ಮ ಕಂಟ್ರೋಲ್ ಇದ್ದಾರೆ, ಕೋರ್ಟ್ ವ್ಯವಸ್ಥೆ ನಮ್ಮ ಕಂಟ್ರೋಲ್ ಇದೆ ಅನ್ನುವಂಥದ್ದು ನೀವು ಅಂದ್ಕೊಂಡು ಅದನ್ನು ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಮುಂದುವರಿಸ್ತಾ ಇದ್ದೀರಿ. ಅದು ಜನಗಳು ಗೊತ್ತಾಗಬೇಕು, ಅದನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲಲ್ಲ, ಅದನ್ನು ಒಂದಷ್ಟು ಜನ ಇದ್ದಕ್ಕಿದ್ದಂಗೆ ನಾವು ಹೌದು ವಿಡಿಯೋದಲ್ಲಿ ನಾವು ಗಮನಿಸಿದಾಗ, ನಾವು ನೋಡಿದಾಗ ಪೊಲೀಸ್ ಫುಟೇಜು ಅದನ್ನು ಕಲೆಕ್ಟ್ ಮಾಡಿದ್ದಾರೆ, ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾರೆ, ನಾವು ಒಂದಷ್ಟು ಆ ವಿಡಿಯೋ ಫುಟೇಜ್ನ ಗಮನಿಸಿದಾಗ ಇದ್ದಕ್ಕಿದ್ದಂಗೆ ತಳ್ತಾರೆ.
15 ಜನ ಬಂದು ಅವ್ರು ಯಾರು ಅನ್ನುವಂಥದ್ದು ಬೇಕಲ್ವ ನಮಗೆ, ಯಾಕೆ ತಳ್ತಾರೆ ಅನ್ನೋದು ಬೇಕಲ್ಲ. ಹಿಂದ್ಗಡೆ ಯಾರನ್ನ ಅವ್ರೇನೋ ತಳ್ಳಿದ್ರಾ, ಇಲ್ಲ ಏನೋ ಸಮಸ್ಯೆ ಆಗಿತ್ತಾ, ಯಾಕೆ ತಳ್ತಾರೆ ಇದಕ್ಕಿದ್ದಂಗೆ? ತಳ್ಳಿ ಒಂದು ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ 100ಕ್ಕೆ 100ರಷ್ಟು BJPಯವರ ಷಡ್ಯಂತ್ರ ಇದೆ. ಪ್ರತಿ ಹಂತದಲ್ಲೂ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿ ಸಿಕ್ಕಿಸಬೇಕು ಅನ್ನುವಂಥದ್ದು ಒಂದು ದೃಷ್ಟಿಕೋನದಲ್ಲಿ BJPಯವರು ಕೆಲಸ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಹ್ಯಾಂಗಲಲ್ಲೂ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ, ಆಗ್ರಹ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ಪೊಲೀಸರಿಗೂ ಆಗ್ರಹ ಮಾಡ್ತಾ ಇದ್ದೀವಿ, ಜಸ್ಟಿಸ್ಗೂ ಆಗ್ರಹ ಮಾಡ್ತಾ ಇದ್ದೀವಿ. CM ಟ್ವೀಟಿದ್ದು ಟೈಮಿಂಗ್ಸ್ ಹೇಳಿ ಸರ್ ದಯಮಾಡಿ. CM ಟ್ವೀಟಿದ್ದು ಟೈಮಿಂಗ್ಸ್ ಹೇಳಿ. ಇವ್ರ ಟೈಮಿಂಗ್ಸ್ ನೋಡಿ ನೀವು, 12 ಗಂಟೆಗೆ ಒಂದು ಟ್ವೀಟ್ ಮಾಡಿದ್ದಾರೆ, 3 ಗಂಟೆಗೆ ಒಂದು ಟ್ವೀಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಟ್ವೀಟ್ ಮಾಡಿರುವಂಥದ್ದು ಪ್ರಚೋದನಕಾರಿಯಾಗಿ, ಪ್ರಚೋದನಕ್ಕೆ ಇದು ಉತ್ತೇಜನ ಕೊಟ್ಟಿದೆ, ಪ್ರೊವೋಕೇಟಿವ್ಗೆ ಉತ್ತೇಜನ ಕೊಟ್ಟಿದ್ದೆ. ಕೆಲವು ಯುವಕರಿಗೆ ಭಾಳ ಆಕ್ರೋಶ ಸೃಷ್ಟಿಯಾಗಿದೆ. ಸರ್ಕಾರ ಇದಕ್ಕೆ ಅನುಮತಿ ಕೊಡ್ತಾ ಇಲ್ಲ, ನಾವು RCB ಗೆದ್ದಿದ್ದೀವಿ, ಎಷ್ಟೋ ವರ್ಷಗಳ ನಂತರ ಗೆದ್ದಿದ್ದೀವಿ, ಇವ್ರು ಕೊಡ್ತಾ ಇಲ್ಲ, ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂಥದ್ದಕ್ಕೆ ಇದು ಪ್ರಮುಖವಾದಂಥ ಕಾರಣ ಅನ್ನುವಂಥದ್ದು ನೇರವಾದ ಆಪಾದನೆ ನಂದು. ಅದ್ರ ಮೇಲೆ ಆ ಆ್ಯಂಗಲಲ್ಲಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು, ಅಷ್ಟೇ ನಮ್ಮದು, ಇನ್ನೇನಿಲ್ಲ.